ಕಥೆಯ ಹೆಸರು ಮುಟ್ಟಿಸಿಕೊಂಡವನು. ಇನ್ನು ಈ ಕಥೆಯನ್ನು ಬರೆದಂಥವರು ಪಿ ಲಂಕೇಶ್ ಅವರು. ಬನ್ನಿ ವೀಕ್ಷಕರೇ, ಕತೆಗೆ ಹೋಗೋಣ. ಒಂದು ಹಳ್ಳಿಲಿ ಬಸಲಿಂಗ ಅನ್ನುವ ರೈತ ಇದ್ದ. ಅವನಿಗೆ ಅವನದೇ ಆದಂಥ ಒಂದು ಹೊಲ, 2 ಎತ್ತುಗಳು, ಹೆಂಡತಿ ಸಿದ್ಲಿಂಗಿ ಮತ್ತು ಒಂದು ಅಸ್ವಸ್ಥವಾದ ಅಂದರೆ ರೋಗ ಬಂದಿರತಕ್ಕಂಥ ಒಂದು ಮಗು ಇತ್ತು. ಅದು ಹೇಗೋ ಗೇಯುವ ಕಾಲ ಅಂದರೆ ಉಳುಮೆ ಮಾಡೋ ಅಂಥ ಸಮಯ ಬಂತು. ಆದರೆ ಬಸಲಿಂಗನ ದುರದೃಷ್ಟವಶಾತ್ತು ಬಸಲಿಂಗನ 2 ಎತ್ತುಗಳಲ್ಲಿ ಒಂದಂತೂ ನಾನು ಇನ್ನೂ ಉಳುಮೆ ಮಾಡಲ್ಲ ಅಂತ ಮಲ್ಕೊಂಡ್ಬಿಡ್ತು. ಎಷ್ಟು ಹೊಡೆದ್ರೂ ಹೇಳ್ತಾ ಇರಲಿಲ್ಲ. ಇನ್ನೊಂದು ಎತ್ತು ಕೂಡ ತನಗೂ ಕೆಲಸ ಮಾಡೋದಕ್ಕೆ ಮನಸ್ಸೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇತ್ತು. ಈ 2 ಎತ್ತುಗಳ ವರ್ತನೆಯನ್ನು ನೋಡಿ ಬಸಲಿಂಗ ತುಂಬ ಬೇಸರಗೊಂಡ. ಈ ಎತ್ತುಗಳನ್ನು ಹೇಗಾದರೂ ಮಾಡಿ ಮಾರುಕಟ್ಟೆಗೆ ಅಂದರೆ ಸಾಟಿಗೆ ತೆಗೆದುಕೊಂಡು ಹೋಗಿ ಈ ಎತ್ತುಗಳನ್ನು ಮಾರಾಟ ಮಾಡಿ ಹೊಸ ಎತ್ತುಗಳನ್ನು ತರಬೇಕು ಅಂಥೇಳಿ ಅವನು ಯೋಚಿಸ್ತಾ ಇದ್ದ. ಆದರೆ ಈ ಎತ್ತುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ಸುಳ್ಳು ಹೇಳಬೇಕಾದ ಅನಿವಾರ್ಯತೆ ಇತ್ತು. ಆದರೆ ಸುಳ್ಳು ಹೇಳೋದು ಬಸಲಿಂಗನಿಗೆ ಬರ್ತಾ ಇರಲಿಲ್ಲ. ಈ ಒತ್ತಡದ ಮಧ್ಯೆ ಅವನಿಗೆ ಮತ್ತೊಂದು ತೊಂದರೆ ಶುರುವಾಯಿತು. ಅದೇನಪ್ಪ ಅಂದರೆ ಬಸಲಿಂಗನ ಎಡಗಣ್ಣಿನಲ್ಲಿ ಭೀಕರವಾದ ನೋವು ಕಾಣಿಸ್ಕೊಳ್ತು. ಮೊದಲು ಸಾಮಾನ್ಯ ಕಣ್ಣು ಬೇನೆ ಇರ್ಬೋದು ಅಂತ ಹೇಳಿ ಬಸಲಿಂಗ ಅಂದ್ಕೊಂಡ. ಆದರೆ ನೋವು ದಿನೇ 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 ಹೆಚ್ಚಾಯಿತು. ಹೇಗಾದರೂ ಮಾಡಿ ಇದನ್ನು ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಹೇಳಿ ಬಸಲಿಂಗ ತನ್ನದೇ ಊರಿನ ಖಾಸಗಿ ಡಾಕ್ಟರ್ಗೆ ತೋರಿಸ್ದ. ಖಾಸಗಿ ಡಾಕ್ಟ್ರು ಔಷಧಿಯನ್ನು ಕೊಟ್ಟರು. ಆದರೆ ಬಸಲಿಂಗನಿಗೆ ಆ ಔಷಧಿಯಿಂದ ಯಾವುದೇ ಥರನಾದ ಉಪಯೋಗ ಆಗಲಿಲ್ಲ. ಕೊನೆಗೆ ಯಾರೋ ಸಲಹೆ ನೀಡಿದ್ರು, ಏನಂತ, ಸರ್ಕಾರಿ ಆಸ್ಪತ್ರೆಗೆ ಹೋಗು, ಅಲ್ಲಿ ನಿನ್ನನ್ನು ಸರಿಯಾಗಿ ನೋಡ್ತಾರೆ ಅಂತೇಳಿ ಹೇಳಿದ್ರು. ಇದು ಒಂದು ಪ್ರಯತ್ನ ಆಗಿ ಹೋಗಲಿ ಅಂತೇಳಿ ಯೋಚನೆ ಮಾಡಿದಂಥ ಬಸಲಿಂಗ ಸರ್ಕಾರಿ ಆಸ್ಪತ್ರೆಗೆ ಬಂದ. ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ತಿಮ್ಮಪ್ಪ ಎಂಬ ವೈದ್ಯರು ಇದ್ದರು. ಅವರನ್ನು ಬಸಲಿಂಗ ಭೇಟಿಯಾದ. ಡಾಕ್ಟರ್ ತಿಮ್ಮಪ್ಪ ಅವರು ಬಸಲಿಂಗನ ಎಲ್ಲ ಮಾತುಗಳನ್ನು ಅತ್ಯಂತ ತಾಳ್ಮೆಯಿಂದ ಕೇಳಿಸ್ಕೊಂಡ್ರು. ಹಾಗೆ ಬಸಲಿಂಗನನ್ನು ಪರೀಕ್ಷೆ ಮಾಡಿದ್ರು. ಮತ್ತು ಬಸಲಿಂಗನಿಗೆ ಹೇಳಿದ್ರು, ಚಿಂತಿಸಬೇಡ ಬಸಲಿಂಗಪ್ಪ, ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಕೊನೆಗೆ ಯೋಚನೆ ಮಾಡಿದಂಥ ಬಸಲಿಂಗಪ್ಪ ಸರಿ ಆಯಿತು ಮಾಡಿಬಿಡಿ ಅಂಥೇಳಿ ಒಪ್ಪಿಗೆಯನ್ನು ಸೂಚಿಸ್ದ. ಒಪ್ಪಿಗೆ ಮೇರೆಗೆ ಡಾಕ್ಟರ್ ತಿಮ್ಮಪ್ಪ ಆಪರೇಷನನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ರು. ಹಾಗೆ ತಿಮ್ಮಪ್ಪ ಹೇಳಿದ್ರು, ಆಪರೇಷನ್ ಮುಗಿದಿದೆ, 2 ವಾರ ತಲೆಗೆ ನೀರು ಬೀಳಬಾರದು, ಎಚ್ಚರವಾಗಿ ನೋಡ್ಕೋ. ಬಸಲಿಂಗ ಹೇಗೋ ಆಪರೇಷನನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಆದರೆ ಮನೆಗೆ ಬಂದ ಮೇಲೆ ಸಮಸ್ಯೆ ಶುರುವಾಯಿತು. ಅದೇನಂತಂದರೆ ಬಸಲಿಂಗನ ಹೆಂಡತಿಯಾದಂಥ ಸಿದ್ಲಿಂಗಿಗೆ ಅದು ಹೇಗೋ ಡಾಕ್ಟರ್ ತಿಮ್ಮಪ್ಪರವರು ಹೊಲೆಯ ಜಾತಿಗೆ ಸೇರಿದವರು ಅನ್ನೋ ವಿಷಯ ಗೊತ್ತಾಗಿ ಹೋಗಿತ್ತು. ಹಾಗಾಗಿ ಡಾಕ್ಟರ್ ತಿಮ್ಮಪ್ಪ ಅವರು ಆಪರೇಷನ್ ಮಾಡಿರೋದ್ರಿಂದ ಅಂಥ ಆಪರೇಷನ್ ನಮಗೆ ಬೇಡ, ನೀನು ಈಗಿಂದೀಗಲೇ ಸ್ನಾನ ಮಾಡಬೇಕು, ತಲೆಗೆ ನೀರು ಹಾಕ್ಕೊಂಡು ಸ್ನಾನ ಮಾಡಬೇಕು ಅಂಥೇಳಿ ತನ್ನ ಗಂಡನಿಗೆ ಬಸಲಿಂಗನಿಗೆ ಒತ್ತಾಯಿಸಿದಳು. ಬಸಲಿಂಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಗೊಂದಲಕ್ಕೆ ಸಿಕ್ಕಿಬೀಳ್ತಾನೆ. ಕೊನೆಗೂ ಹೆಂಡತಿ ಸಿದ್ಲಿಂಗಿ ಬಿಡದೆ ತನ್ನ ಗಂಡನಾದ ಬಸಲಿಂಗನಿಗೆ ತಲೆ ಸ್ನಾನ ಮಾಡಿಸಿಯೇ ಬಿಡ್ತಾಳೆ. ತಲೆಗೆ ನೀರು ಹಾಕಿ ಸ್ನಾನ ಮಾಡಿದ್ದರಿಂದ ಬಸಲಿಂಗನಿಗೆ ಕಣ್ಣಿನ ನೋವು ಮತ್ತೆ ಹೆಚ್ಚಾಗತೊಡಗಿತು. ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಬಳಿ ಓಡೋಡಿ ಬರ್ತಾನೆ. ಬಸಲಿಂಗ ಸುಳ್ಳು ಹೇಳಿ, ನಾನು ತಲೆಗೆ ನೀರೇ ಹಾಕಿಲ್ಲ ಡಾಕ್ಟ್ರೇ ಅಂಥೇಳಿ ತಿಮ್ಮಪ್ಪನಿಗೆ ಹೇಳಿದ. ಆದರೆ ತಿಮ್ಮಪ್ಪ ಅವನ ಸುಳ್ಳನ್ನು ಅರಿತು ತಾಳ್ಮೆಯಿಂದ ಸತ್ಯ ಹೇಳುವಂತೆ ಮಾಡ್ತಾರೆ. ಇದಾದ ನಂತರ ಬಸಲಿಂಗನ ಮನಸ್ಸು ಬದಲಾಗುತ್ತೆ. ತನ್ನ ನೋವಿಗೆ ತಿಮ್ಮಪ್ಪನೇ ಕಾರಣ ಅಂಥೇಳಿ ಅಂದುಕೊಂಡು ಅವರ ವಿರುದ್ಧ ಊರಲ್ಲಿ ತಪ್ಪು ಮಾತುಗಳನ್ನು ಹರಡ್ತಾನೆ. ಜಾತಿಯ ಅಹಂಕಾರ ಬಸಲಿಂಗನನ್ನು ಆವರಿಸಿಬಿಡುತ್ತೆ. ಆದರೆ ದುರಂತ ಅಲ್ಲಿಗೆ ನಿಲ್ಲಲಿಲ್ಲ. ಎಡಗಣ್ಣು ಸಂಪೂರ್ಣ ಹೋದಂತೆ ಅವನಿಗೆ ಅನಿಸತೊಡಗುತ್ತೆ. ಈಗ ಬಲಗಣ್ಣಲ್ಲೂ ನೋವು ಶುರುವಾಯಿತು. ಬೇರೆ ಡಾಕ್ಟರ್ಗಳ ಬಳಿ ಬಸಲಿಂಗ ಹೋದ. ಕೆಲವರು ತಿಮ್ಮಪ್ಪನನ್ನು ತಪ್ಪು ತಿಳಿದರು. ಆದರೆ ಕೊನೆಗೆ ಮತ್ತೊಬ್ಬ ಡಾಕ್ಟರ್ ಸತ್ಯ ಹೇಳಿದರು. ಅದೇನೆಂದರೆ, ಈ ಕಣ್ಣಿನ ಕಾಯಿಲೆಯನ್ನು ಸರಿಪಡಿಸಬಲ್ಲವನು ಅಂದರೆ ಅದು ಡಾಕ್ಟರ್ ತಿಮ್ಮಪ್ಪ ಮಾತ್ರ. ಈ ಮಾತನ್ನು ಕೇಳಿದ ನಂತರ ಬಸಲಿಂಗನಿಗೆ ಕಣ್ಣು ತೆರೆಯಿತು. ಜಾತಿ, ಸುಳ್ಳು, ಅಹಂಕಾರ ಯಾವುದೂ ತನ್ನ ಜೀವವನ್ನು ಉಳಿಸಲಾರದು ಎಂಬ ಸತ್ಯ ಅವನಿಗೆ ಅರಿವಾಗೋದಕ್ಕೆ ಪ್ರಾರಂಭವಾಯಿತು. ಅವನು ಓಡಿ ಹೋಗಿ ತಿಮ್ಮಪ್ಪನ ಕೈ ಹಿಡಿದು ಹತ್ತು ಬಿಟ್ಟ. ತಿಮ್ಮಪ್ಪ ಅವನನ್ನು ದ್ವೇಷ ಮಾಡಲಿಲ್ಲ, ಕರುಣೆಯಿಂದ ಹೇಳುತ್ತಾರೆ, ಈ ಸಲ ತಲೆಗೆ ನೀರು ಬೀಳಬಾರದು, ಕಣ್ಣು ಸರಿಯಾಗತ್ತೆ ಅಂಥೇಳಿ ಆಶ್ವಾಸನೆಯನ್ನು ಕೊಟ್ಟರು. ಸುಳ್ಳುಗಳಿಂದ ಮುಕ್ತನಾದಂಥ ಬಸಲಿಂಗ ಮಗುವಿನಂತೆ ಶಸ್ತ್ರಚಿಕಿತ್ಸೆಗೆ ಸಿದ್ಧನಾಗಿ ಕುಳಿತ. ಪ್ರಿಯ ವೀಕ್ಷಕರೇ, ಈ ಕಥೆಯ ಸಾರಾಂಶ ಜಾತಿ ಭೇದ ಮಾನವೀಯತೆಯನ್ನು ನಾಶ ಮಾಡುತ್ತದೆ.
ಹಾಗೆ ಸುಳ್ಳು ಕೊನೆಗೆ ನಮ್ಮನ್ನೇ ಕಾಡುತ್ತದೆ. ನಿಜವಾದ ವೈದ್ಯ ನಿಜವಾದ ಮನುಷ್ಯನಾಗಿರ್ತಾನೆ, ಜಾತಿಗಿಂತ ಮೇಲಿರ್ತಾನೆ, ಮಾನವೀಯತೆ ಮತ್ತು ಸತ್ಯವೇ ಬದುಕಿನ ರಕ್ಷಕರು ಎಂಬ ಸಾರಾಂಶವನ್ನು ಸಾರುವಂಥ ಕಥೆಯಾಗಿರುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಇನ್ನೂ ಹೆಚ್ಚಿನ ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.